ಬ್ರೋ ನಾನು ಇಲ್ಲಿ ಸಿಕ್ಕಾಕೊಂಡಿದ್ದೀನಿ ಬ್ರೋ. ಸಾವೇರ್ ಸ್ವಾಮಿಗಳು ಅವಾಗ ಕೈ ಕೊಡ್ತಾ ಇರ್ತಾರೆ, ಆದರೆ ಈ ಥರ ಕೈ ಕೊಟ್ಟು ಎಳಿತಾರೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ನಾನು ಯಾವ್ದು ಹೇಳಿದ್ರು ನೀವು ಸುಮ್ಮನೆ ತೋರಿಸ್ತೀರಾ, ಯಾಕೆ ಹೇಳಿದ್ರು ಗೊತ್ತಿಲ್ಲ. ಹಾಯ್ ಹಲೋ ನಮಸ್ತೆ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಸಾವೇಜ್ ಸ್ವಾಮಿ. ನಾವಿವತ್ತು ನಂದಿ ಹಿಲ್ಸ್ ರೋಡಲ್ಲಿ ಇದ್ದೀವಿ, ಆದರೆ ನಂದಿ ಬೆಟ್ಟಕ್ಕೆ ಹೋಗ್ತಾ ಇಲ್ಲ. ಎಲ್ಲಿಗೆ ಅಂತ ಗೆಸ್ ಮಾಡ್ತಾ ಇರಿ, ನಿಮಗೆ ಮುಂದೆ ತೋರಿಸ್ತೀವಿ. ವೆಲ್ಕಮ್ ಟು ಕಾವನಹಳ್ಳಿ ಬೆಟ್ಟ. ಏನು ಸಕ್ಕತ್ತಾಗಿದೆ, ಹತ್ತ ತುಂಬ ಸುಸ್ತಾಗಿದೆ. ಆಹಾ, ವಾಟ್ ಅ ಬ್ಯೂಟಿಫುಲ್ ಡೇ. ದ ವೆದರ್ ಸೀಮ್ಸ್ ಟು ಬಿ ವೆರಿ ಪ್ಲೆಸೆಂಟ್, ವೆರಿ ನೈಸ್. ಬನ್ನಿ ಫ್ರೆಂಡ್ಸ್, ಹೋಗೋಣ. ಸೊ ನಮ್ಮ ಸರ್ ನಮ್ಮನ್ನು ಲೀಡ್ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ನಿಮಗೆ ಕಾಣಿಸ್ತಾ ಇದೆ, ಇಲ್ಲೊಂದು ಟೆಂಪಲ್ ಇದೆ. ಸೊ ನನಗೂ ಗೊತ್ತಿಲ್ಲ ಏನು ಟೆಂಪಲ್ ಇದು. ಸೊ ಎಕ್ಸ್ಪ್ಲೋರ್ ಮಾಡೋಣ. ಸೊ ನೀವು ಇಲ್ಲಿಂದ ನೋಡ್ತಾ ಇದ್ರೆ ನೋಡಿ, ವ್ಯೂ ಎಷ್ಟು ಚೆನ್ನಾಗಿದೆ. ಸೊ ನಿಮ್ಗಲ್ಲಿ ಕಾಣಿಸ್ತಾ ಇದ್ರೆ ಅದು ಈಶಾ ಫೌಂಡೇಶನ್ದು ಎಂಟ್ರೆನ್ಸು. ಸೊ ಅಲ್ಲಿಂದ ಬಂದು ಇಲ್ಲಿ ಮೇಲ್ಗಡೆ ಟ್ರೆಕ್ ಮಾಡ್ಕೊಂಬಂದಿರೋದು. ಸೊ ಗೈಸ್, ನೀವು ನೋಡ್ತಾ ಇರೋದು ಶಿವನ ದೇವಸ್ಥಾನ. ಆವಾಗಲೇ ನಾನು ನಿಮಗೆ ತೋರಿಸೋನಲ್ಲ ಸರ್, ಇದು ಹರಿಹರ ದೇವಸ್ಥಾನ ಅಂತ ಹೆಸರು ಇದು. 2000 ಇಯರ್ಸ್ ಬ್ಯಾಕು ಪಳ್ಳೆಗಾರ ಇಲ್ಲಿದ್ದರು. ಅವ್ರ ಮೇಲೆ ಕೋಟೆ ಎಲ್ಲ ಕಟ್ಟಿದ್ದಾರೆ. ಪಲ್ಲವರ ಚೋಳರ ಕಾಲದಲ್ಲಿ ಕಟ್ಟಿರೋ ದೇವಸ್ಥಾನ ಇದೆ. ರೈಟ್ ಸೈಡ್ ವಿಷ್ಣು, ಲೆಫ್ಟ್ ಸೈಡ್ ಶಿವ ಇದ್ದಾನೆ. ಬೆಟ್ಟದ ಇವಾಗ ಸ್ವಲ್ಪ ನಾವು ಊರವರು ಒಂದು 16 ಹಳ್ಳಿಗಳವರೆಲ್ಲ ಸೇರಿಬಿಟ್ಟು ನಮ್ಮ 16 ಹಳ್ಳಿಗಳಿಗೆ ಸೇರಿರೋ ದೇವಸ್ಥಾನ ಇದು. ಸ್ವಲ್ಪ ಇಂಪ್ರೂವ್ ಮಾಡ್ಕೊತಾ ಇದ್ದೀವಪ್ಪ. ಸೊ ಗಾಯ್ಸ್, ವೆಲ್ಕಮ್ ಬ್ಯಾಕ್. ದ ರಿಯಲ್ ಟ್ರೆಕ್ ಹ್ಯಾಸ್ ಸ್ಟಾರ್ಟೆಡ್ ನಾವ್. ಪಾಪ ನೋಡಿ ಕಷ್ಟ ಬೀಳ್ತವ್ರು ಹುಡುಗಿರು. ಈ ಥರ ಜಾಗದಲ್ಲಿ ಕ್ರೇಜಿಯಾಗಿ ವೈಲ್ಡ್ ಅನಿಮಲ್ಸ್ ಎಲ್ಲ ಅಟ್ಯಾಕ್ ಮಾಡಿದೆ ಹೆಂಗಿರುತ್ತೆ ಹೇಳಿ, ಮಸ್ತಾಗಿರುತ್ತಲ್ಲ. ಸೊ ನೀವು ಬಂಡೆ ಎಲ್ಲರೂ ಹತ್ಬೇಕಾರೆ ಇಲ್ಲ ಗುಡ್ಡಗಳು ಹತ್ತಿದ್ರೆ ಆ ಗುಡ್ಡದ ಮೇಲೆ ತುಂಬ ಸ್ಟ್ರಕ್ಚರ್ಸ್ ನೋಡ್ತೀರಾ. ಆ ಸ್ಟ್ರಕ್ಚರ್ಸ್ನ, ಆ ಕಲ್ಗಳು ಎಲ್ಲಿಂದ ಬಂತು ಅಂತಲೇ ಥರ ಯೋಚನೆ ಮಾಡಿದ್ರೆ, ಆ ಕಲ್ಗಳು ಬೇರೆ ಎಲ್ಲಿಂದನೂ ತಂದಿರಲ್ಲ, ಬದಲಿಗೆ ಅಲ್ಲೇ ಇರೋ ಕಲ್ಲನ್ನ ಹೊಡೆದು ಅದರಿಂದ ಮಾಡಿರ್ತಾರೆ. ದೆರ್ ಆರ್ ಫ್ಯೂ ಎಕ್ಸೆಪ್ಷನ್ಸ್ ಟು ಇಟ್. ಬೇಲೂರು, ಹಳೆಬೀಡಲೆಲ್ಲ ಬಂದು ಬೇರೆ ಕಡೆಯಿಂದ ಕಲ್ಲು ತಂದಿರ್ತಾರೆ. ಇಲ್ಲಿ ಮಾತ್ರ ಅಂದರೆ ಸಾಮಾನ್ಯವಾಗಿ ಅಲ್ಲೇ ಸಿಗುವಂಥ ಕಲ್ಲು ಬಂಡೆಗಳನ್ನ ಹೊಡೆದು ಅದರಿಂದ ಸ್ಟ್ರಕ್ಚರ್ಸ್ ಮಾಡಿರ್ತಾರೆ. ಸ್ವಾಮಿ, ಇದು ಯಾವುದು ಸ್ವಾಮಿ ಈ ಥರ ಬಂಡೆ ಹತ್ತೋ ಸಾಹಸ? ನೋಡಿ ವ್ಯೂ ಯಾವ ಥರ ಇದೆ, ಕ್ರೇಜಿ ಆಗಿದೆ. ರೀಲ್ಸ್ ಮಾಡ್ತಾ ಇರೋರು ಈ ಜಾಗ ನೋಡ್ತಾ ಇದ್ರೆ ನೋಡ್ರಪ್ಪ, ರೀಲ್ಸ್ ಮಾಡಕ್ಕೆ ಒಳ್ಳೆ ವಿಡಿಯೋ, ಒಳ್ಳೆ ಶೂಟ್. ಕ್ವೈಟ್ ಅ ಟ್ರಿಕ್ಕಿ ಒನ್ ನೋಡ್ರಪ್ಪ. ಒಳ್ಳೆ ವ್ಯೂ ಎಲ್ಲ ನೋಡ್ಬೇಕಂತಂದರೆ ಎಷ್ಟು ಕಷ್ಟಪಡಬೇಕು. ಈ ಕಡೆ ಎಲ್ಲ ಬರ್ಬೇಕಾದ್ರೆ ನೋಡ್ಕೊಂಡು ಬನ್ನಿ, ಸ್ವಲ್ಪ ಕಡ್ಡಿಗಳೆಲ್ಲ ಟ್ರಿಕ್ಕಿ, ವೆರಿ ಟ್ರಿಕ್ಕಿ. ಅಪ್ಪ ಸ್ವಾಮಿ, ನಮ್ಮ ಕೈ ಏನಾರು ಕೊಡ್ಲಾ? ಬರ್ತೀರಾ? ಸೂಪರ್ ಎನರ್ಜಿ ನಿಮ್ಮದು ಬಿಡಿ. ನೀವೇ ನಮ್ಮನ್ನು ಪಾಸ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ನೀವು ನೋಡ್ತಿರೋರು ನಮ್ಮ ಮ್ಯಾಮ್ ನೋಡಿ ಕಲಿಬೇಕು. ನೋಡ್ರಿ ಎಷ್ಟು ಮ್ಯಾಮ್ ಏಜು? ನಿಮ್ಗೆ ಯಾಕೆ ಬೇಕದು? ಚಿಕ್ಕ ಮುಚ್ಕೊಂಡು ಹೋಗಲ್ಲ. ಒಳ್ಳೆ ಮಂಡಿ ಇಡಬೇಡ್ರಿ, ಕಾಲಿಟ್ಬಿಟ್ಟು ಹತ್ಕೊಂಬನ್ನಿ. ಕಮಾನ್, ಈಜಿ. ಕೈ ಕೊಡೋದು ಹೆಂಗೆ ಅಂತ ನಮ್ಮ ಪುನೀತ್ ರಾಜ್ಕುಮಾರ್ ಅವ್ರು ಹೇಳ್ತಾರೆ. ಶೆಟ್ರನ್ನ ತುಂಬ ಸೈಲೆಂಟ್ ಅನ್ಕೊಂಡಿದೆ, ಫುಲ್ ವೈಲೆಂಟು. ಅತ್ರಿ ನಡೀರಿ.
ನೀವು ಕಾಡಲ್ಲಿ ಬೆಟ್ಟ ಗಿಟ್ಟಕ್ಕೆ ಹೋಗ್ತಾ ಇರ್ತೀರಾ, ಇವಾಗ ಕಳ್ದೋಗ್ಬಿಟ್ರೆ ನೀವು ಹೆಂಗೆ ಹುಡುಕ್ತೀರಾ ದಾರಿ? ಎಲ್ಲ ಕಡೆ ಮಾರ್ಕ್ ಇರಲ್ಲ, ಎಲ್ಲ ಕಡೆ ಫುಟ್ ಪ್ರಿಂಟ್ಸ್ ಇರಲ್ಲ, ಬುಷಸ್ ಎಲ್ಲ ಇರಲ್ಲ. ಆದರೆ ಎಲ್ಲ ಕಡೆ ನಮ್ಮಂಥ ಮನುಷ್ಯರು ಹೋಗಿರೋ ಟ್ರೈಲ್ಸಲ್ಲಿ ಪ್ಲಾಸ್ಟಿಕ್ಸ್ ಇರುತ್ತೆ ಆಯಿತಾ. ಸೊ ನೆಕ್ಸ್ಟ್ ಟೈಮ್ ಟ್ರಾವೆಲ್ ಮಾಡಿದಾಗ ದಯವಿಟ್ಟು ಪ್ಲಾಸ್ಟಿಕ್ಸ್ ಎಲ್ಲ ಅಂದರೆ ಅಲ್ಲಿ ಬಿಸಾಡಬೇಡಿ. ಆದರೆ ನೀವೆಲ್ಲ ಟ್ರಾವೆಲ್ ಮಾಡ್ಬೇಕಾದ್ರೆ ರೂಟ್ ಗೊತ್ತಿಲ್ಲ ಅಂದರೆ ಪ್ಲಾಸ್ಟಿಕ್ಸ್ ಎಲ್ಲ ಬಿದ್ದಿರುತ್ತೆ, ಅದನ್ನ ಉಟ್ಕೊಂಡು ಹೋಗಿ. ನಮ್ಮಂಥ ಜನ ತುಂಬ ಓದಿರ್ತಾರೆ. ಹೆಂಗೆ ಮಾಡಿ ಹೇಳು ಡೀಟೇಲು. ಹೆವಿ ಏನಪ್ಪ ಇದು. ಸರ್ ನೀವು ನಮ್ಮ ಮೇಲೆ ಕಲ್ಲಾಕರೆ ನಾವು ನಿಮ್ಮ ಮೇಲೆ ಫ್ಲವರ್ ಹಾಕ್ತೀವಿ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಕ್ಯಾಮ್ರಾಮ್ಯಾನ್ ಸಾವೇಜ್ ಸ್ವಾಮಿ ಜೊತೆ ಸ್ಕ್ಯಾಮ್ ಶೆಟ್ರು, ಟೀಮ್ ಪರಿಕ್ರಮ. ಹೂವಿಂದ ಬರೆವ ಕತೆಯ ಮುಳ್ಳಿಂದ ಬರೆದೆ ನಾನು. ಸಿಕ್ಕಾಕೊಂಡಿನಿ ಬ್ರೋ, ನಾನು ಇಲ್ಲಿ ಸಿಕ್ಕಾಕೊಂಡಿದ್ದೀನಿ ಬ್ರೋ. ಸಾವೇಜ್ ಸ್ವಾಮಿಗಳು ಅವಾಗ ಕೈ ಕೊಡ್ತಾ ಇರ್ತಾರೆ, ಆದರೆ ಈ ಥರ ಕೈ ಕೊಟ್ಟು ಎಳಿತಾರೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಕೈ ಕೊಟ್ಟ ಸ್ವಾಮಿ, ಮೇಲ್ ಬಂದ ಹುಡುಗಿ. ಅತ್ತೆ ಥ್ಯಾಂಕ್ ಯು. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ಸರ್ ಇಲ್ಲಿ ಹೆಂಗೆ ಸರ್ ಹತ್ತೋದು? ಗ್ರಿಪ್ ಇಲ್ಲ ಸರ್, ಸ್ಕಿಡ್ ಆಗ್ತಾ ಇದೆ ಸರ್, ಎಳಿಯೋಕ್ಕಾಗಲ್ಲ ನನ್ನ. ಗೈಸ್ ಹೆವಿ ಆಗಿದೆ ಗೈಸ್, ನೆಕ್ಸ್ಟ್ ಲೆವೆಲ್. ಸಾವೇಜ್ ಅವರು ಇವಾಗ ಮೇಲ್ಗಡೆ ಹಚ್ತಾ ಇದ್ದಾರೆ. ಜೈ ಮಕ್ಕಳಮ್ಮ. ಹಿಂದಿರೋದು ಲಾಲಿ ಪಪ್ಪು, ಹತ್ತಿರೋದು ಮೌಂಟೇನ್ ಟಾಪು. ಅಣ್ಣ ನನ್ನ ಕೈಲಾಯ್ತಾ ಇಲ್ಲ, ಅಯ್ಯೋ. ಸೊ ಗೈಸ್ ವೆಲ್ಕಮ್ ಬ್ಯಾಕ್. ಸೊ ಆಲ್ಮೋಸ್ಟ್ ಫೈನಲ್ ಸ್ಟೇಜಲ್ಲಿದ್ದೀವಿ, ಟುವರ್ಡ್ಸ್ ದಿ ಹಿಲ್ ಟಾಪ್. ಲೆಟ್ಸ್ ಗೋ. ನಾನು ಹೇಳಿದ 2 ಬೆಟ್ಟ ಇದೆ, ಆಲ್ಮೋಸ್ಟ್ ಅಟ್ ದ ಟಾಪ್. ಸೊ ಈ ಬೆಟ್ಟ ಬಂದು ಆ್ಯಕ್ಚುಲಿ ಕೌರವರಿದ್ದು ಪಾಂಡವರದು ಅಂತ ಹೇಳ್ತಾರೆ. ಸೊ ಈ ಬೆಟ್ಟದ್ದು ಇಷ್ಟೇ ಸದ್ಯಕ್ಕೆ. ಹೆವಿ ವಿಂಡ್ ಬ್ಲಾಸ್ಟ್ ಇದೆ, ಸ್ವಲ್ಪ ಇನ್ಫಾರ್ಮೇಷನ್ನ ನಮ್ಮ ಸರ್ರಿಂದನೇ ತೊಗೊಳೋಣ ಬನ್ನಿ. ಮೌಂಟೇನ್ ರೇಂಜಸ್ ಬಗ್ಗೆ ಹೇಳಿ. ಸೊ ಈ ಮೌಂಟೇನ್ ರೇಂಜಸ್ ಬಂದು ಕವರನಹಳ್ಳಿ ಬೆಟ್ಟ ಅಂತ. ನಾವಿರೋದು ಜಾಗ ಕವರನಹಳ್ಳಿ ಬೆಟ್ಟ ಅಂತ. ಈ ಬೆಟ್ಟದ ಟ್ವಿನ್ ಹಿಲ್ಸ್ ಅಂತಲೂ ಕರೀತಾರೆ. ಟ್ವಿನ್ ಹಿಲ್ಸ್ ಅಂತ ಏನು ಕರೀತಾರೆ ಅಂದರೆ 2 ಗುಡ್ಡೆಗಳಿದೆ ಬೆಟ್ಟದ ಮೇಲೆ. ಆ ಗುಡ್ಡೆಗಳನ್ನ ಒಂದು ಕೌರವರ ಬೆಟ್ಟ, ಇನ್ನೊಂದು ಪಾಂಡವರ ಬೆಟ್ಟ ಅಂತ ಕರೀತಾರೆ. ಯಾವುದು ಅಂತ ಕೇಳಬೇಡಿ, ಆದರೆ ಇಲ್ಲಿ ಜನ ಇದು ನಂಬಿಕೆ ಇದೆ. ನಿಮ್ಮ ಮೇಲ್ಗಡೆ ಬೆಟ್ಟ ಹತ್ತಾ ಇದ್ದಂಗೆ ಒಂದು ಸ್ವಲ್ಪ ವಾಸವಾಗಿರೋ ಸ್ಥಳ, ಯಾರೋ ಜನ ಇರೋ ಅಂಥದ್ದು ಪ್ರದೇಶಗಳನ್ನೆಲ್ಲ ನೋಡ್ಬೋದು. ತುಂಬ ಚೆನ್ನಾಗಿದೆ ಈ ಬೆಟ್ಟ. ಹಾಗೆ ಇಲ್ಲಿ ಮೇಲ್ಗಡೆ ಬಂದಾದ್ಮೇಲೆ ನಿಮಗೆ ಆದಿಯೋಗಿ ಸ್ಟ್ಯಾಚು ಕಾಣಿಸುತ್ತೆ ಆಪೋಸಿಟಲ್ಲಿ. ಹಿಂದೆಗಡೆ ಇರೋ ಮೌಂಟೇನ್. ಓಕೆ, ಸೊ ಹಿಂದ್ಗಡೆ ಇರೋ ಈ ಮೌಂಟೇನ್ ಬೆಟ್ಟ ಒಂದು ನಂದಿ ಹಿಲ್ಸ್ ರೇಂಜಲ್ಲಿ ಒಂದು ಬೆಟ್ಟ. ಅದನ್ನು ನರಸಿಂಹದೇವರ ಬೆಟ್ಟ ಅಂತ ಕರೀತಾರೆ. ತುಂಬ ಪುರಾತನವಾದ ಬೆಟ್ಟ ಇಲ್ಲಿದೆ. ಅದನ್ನು ತುಂಬ ಕಾಲದಿಂದಲೂ ಪೂಜೆಗಳು ಮಾಡ್ಕೊಂಬರ್ತಾ ಇದ್ದಾರೆ. ಈಗಲೂ ಅಷ್ಟೇ ಊರಿನ ಜನ ಅದನ್ನು ನಂಬಿಕೆಯಿಂದ ಇಟ್ಟು ನಂಬಿಕೆಯಲ್ಲಿ ಆ ಪೂಜೆ ಮಾಡ್ತಾರೆ. ತುಂಬ ಒಂದು ಶತಮಾನಗಳಿಂದನೇ ಮಾಡ್ಕೊಂಬಂದಿದ್ದಾರೆ ಆ ಪೂಜೆನ ಆ ಥರ. ಸೊ ಇಲ್ಲಿ ನೀವು ನೋಡುವಂಥ ಎಲ್ಲ ಬೆಟ್ಟಗಳಿಗೂ ಒಂದೊಂದು ವಿಶೇಷ ಇದೆ. ನಂದಿ ಬೆಟ್ಟ ಅದ ನಂತರ ನಿಮ್ಗೆ ಗೊತ್ತಿರೋ ಹಾಗೆ ತುಂಬ ಫೇಮಸ್ ಬೆಟ್ಟ ಇದೆ, ಅವತಿ ಬೆಟ್ಟ ಇದೆ. ಅವತಿ ಬೆಟ್ಟ ಆದಮೇಲೆ ಮುಂದ್ಗಡೆ ಇರೋದು ನಂದಿ ಬೆಟ್ಟದಿಂದ ಅವಲ್ ಬೆಟ್ಟ ಆ ಕಡೆಗಿದೆ. ಅದಾದಮೇಲೆ ನರಸಿಂಹದೇವರ ಬೆಟ್ಟ ಇದೆ, ಆಮೇಲೆ ಸ್ಕಂದಗಿರಿ ಇದೆ. ಅದಾದಮೇಲೆ ಇವಾಗ ಈಶಾ ಎಲ್ಲ ಬಂದಾದಮೇಲೆ ಸ್ವಲ್ಪ ಜನ ಈ ಕಡೆ ಬರ್ತಿದ್ದಂಗೆ ಹೋಗ್ತಿದ್ದಂಗೆ ಕುತೂಹಲದಿಂದ ಯಾವ ಬೆಟ್ಟ ಅಂತ ಬರ್ತಾ ಇದ್ದಾರೆ, ಅದೇ ಕವರನಹಳ್ಳಿ ಬೆಟ್ಟ.
ಸೊ ಇಟ್ ಇಸ್ ಅ ವೆರಿ ನೈಸ್ ಬ್ಯೂಟಿಫುಲ್ ಹಿಲ್ಲಾಕ್. ಹೈವೇಯಿಂದನೂ ತುಂಬ ದೂರ ಇಲ್ಲ, ಈಶಾಗೆ ಹೋಗೋ ದಾರಿಲೇ ಇದೆ. ಥ್ಯಾಂಕ್ ಯು ಸರ್. ಮುಂದೆ ಯಾವತ್ತು ನೋಡಿಲ್ಲ, ಮುಂದೆ ಯಾವತ್ತು ನೋಡಲ್ಲ ಅನ್ಸುತ್ತೆ, ಯಾಕಂದರೆ ಈ ಜಾಗಕ್ಕೆ ತುಂಬ ಜನಕ್ಕೆ ಗೊತ್ತಿಲ್ಲ. ಇಲ್ಲಿ ನೋಡ್ತಿರೋದು ನೀವು ಆದಿಯೋಗಿ ಸ್ಟ್ಯಾಚ್ಯೂ ಇರೋ ಆಪೋಸಿಟ್ ಬೆಂಗಳೂರಲ್ಲಿರೋ ಚಿಕ್ಕಬಳ್ಳಾಪುರಲ್ಲಿರೋ ಈಶಾ ಫೌಂಡೇಶನ್ದು. ಆ ಕಡೆ ತಿರುಗಿಸಿ ಹಂಗೆ. So guys, finally we are here. So new trekking experience. Great. It was a bit tricky over there, but we made it. It was amazing. Thank you. Guys, ನೀವು ನೋಡ್ತಾ ಇರೋದು ಈಶಾ ಫೌಂಡೇಶನ್ ಅವ್ರದ್ದು ಆದಿಯೋಗಿ ಸ್ಟ್ಯಾಚು. ಹೋಪ್ ನಿಮ್ಗೆ ಅದು ಕಾಣಿಸ್ತಾ ಇದೆ. ಇಷ್ಟು ಹೇಳೋದಕ್ಕೆ ಈ ಎಪಿಸೋಡ್ನ ನಾನು ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೊ ಮಚ್. So have a great weekend. Bye bye. Keep subscribing to my channel. Don't forget to like, comment and share. Please do press the bell icon. Thank you team. Thank you. ಅಲ್ಲಿ ಅಪ್ಪಲ್ಲಿ ಮೇಲೆ ನಮ್ಮ ಸರ್ ನಮಗೆ ಜೋಳ ಮಾಡಿಕೊಡ್ತಾ ಇದ್ದಾರೆ ಸರ್, ತುಂಬ ಥ್ಯಾಂಕ್ಸ್. ಎಲ್ಲ ಎಕ್ಸಾಸ್ಟೆಡ್ ಫೇಸಸ್. ನಮ್ಮನ್ನು ತೋರಿಸಿ. I'm not exhausted. ಇದರಲ್ಲೇ ಇಲ್ವಾ ಮೈಕ್ ಇನ್ಬಿಲ್ಡ್ ಇದೆ, ಬಟ್ ನಿಮಗೆ ಅಷ್ಟು ಉಗ್ದ್ರೂ ಹೋಗ್ತಾ ಇಲ್ವಲ್ಲ ನೀವೆಲ್ಲ ಏನು ಜನ.